ಡಬ್ಬನ ಆ ನಿತ್ಯ ಮಾತ್ರ ಸೂಪರಾ? ನಾನು ಅವಳ ಮುಂದೆ ಕಾಂಜಿ ಪಿಂಜಿನ? ನನ್ ಮೇಲೆ ನಿಮಗೆ ದ್ವೇಷ ಇರ್ಬೋದು, ಅದೇ ಟ್ಯಾಲೆಂಟ್ ಅಂತ ಬಂದಾಗ ಈ ದ್ವೇಷ ಅಸೂಯೆ ಎಲ್ಲ ಸೈಡ್ ಅಲ್ಲಿ ಇಟ್ಟು ನಿಜವಾದ ಟ್ಯಾಲೆಂಟ್ ಗೆ ಸಪೋರ್ಟ್ ಮಾಡ್ರು. ಎರಡು ಕುಟುಂಬದವರು ಎದುರು ಬದ್ರು ಕೂತಿದ್ದೀರಾ. ನಮ್ ಈ ಮದ್ವೆ ಮೇಳದ ಸಕ್ಸಸ್ ಕೀನೇ ಇದು. ಇಲ್ಲಿ ಯಾವುದೇ ರೀತಿಯಾದ ಮುಚ್ಚುಮರೇನೂ ಇರೋದಿಲ್ಲ, ಗೊಂದಲನೂ ಇರೋದಿಲ್ಲ. ಎಲ್ಲವೂ ನೇರವಾಗಿ ಚರ್ಚೆ ಆಗತ್ತೆ. ಈಗ ನೀವಿಬ್ರು ಒಬ್ರ ಹತ್ರ ಒಬ್ರು ಮಾತಾಡ್ಕೊಳ್ಳಿ. ಏನೇ ಪ್ರಶ್ನೆಗಳಿದ್ರು ಒಬ್ರನ್ನೊಬ್ರು ಕೇಳ್ಕೊಳ್ಬಹುದು. ಯಾವುದೇ ರೀತಿಯಾದ ಗೊಂದಲಗಳಿದ್ರು ಬಗೆಹರಿಸ್ಕೊಳ್ಬಹುದು. ನಮಸ್ತೆ. ನಾನು ಆಗ್ಲೇ ಹೇಳಿದೆ, ನಮ್ದು ತುಂಬು ಕೂಡು ಕುಟುಂಬ. ಮನೇಲಿ ನಾವು 9 ಜನ ಇದ್ದೀವಿ. ಸೂಪರ್ ಸರ್. ನಿಮ್ಮ ಮನೆ ಯಾವಾಗಲೂ ಗಲಗಲ ಅಂತ ಇರುತ್ತೆ ಅನ್ನಿ. ನಮ್ಮನೇಲಿ 4 ಜನ, ಆದ್ರೆ ನೆಂಟರಿಷ್ಟರು ಸಂಬಂಧಿಕರು ತುಂಬಾ ಜಾಸ್ತಿ. ಅದೇ ಅಲ್ವಾ ನಿಜವಾದ ಸಂಪಾದನೆ. ಇವತ್ತು ಸಂಪಾದನೆ ಅನ್ನೋದು ಧನ ಅಲ್ಲ, ಜನ. ಸರಿಯಾಗಿ ಹೇಳಿದ್ರಿ ನೋಡಿ ಸರ್. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ನನ್ನ 2ನೇ ಮಗ ಮತ್ತೆ 3ನೇ ಮಗ ಪ್ರೀತಿ ಮಾಡಿ ಮದುವೆ ಆಗಿದ್ದು. ಆ ಕಾರಣಕ್ಕೆ ನನ್ನ ಹಿರಿಮಗ ಮಾಧವನ್ ಮದುವೆ ಸ್ವಲ್ಪ ತಡ ಆಗ್ತಾ ಇರೋದು. ನಿಮ್ಗಿದು ಒಪ್ಪಿಗೆ ಇದ್ದರೆ ನಾವು ಮುಂದುವರಿಯೋಣ, ಇಲ್ಲಾಂದ್ರೆ ಇದನ್ನ ಇಲ್ಲಿಗೆ. ಅಯ್ಯೋ, ನಿಮ್ ಮಕ್ಳು ಮಾಡಿರೋದ್ರಲ್ಲಿ ತಪ್ಪೇನ್ ಸರ್ ಇದೆ? ಈಗಿನ ಕಾಲ ಇರೋದೇ ಹಾಗೆ ಅಲ್ವಾ? ಪ್ರೀತಿ ಪ್ರೇಮ ಮಾಡಿ ಮದ್ವೆ ಆಗ್ತಾರೆ. ನಾವು ನಮ್ಮ ಮಗಳನ್ನ ಈ ಪ್ರೀತಿ ಪ್ರೇಮದಿಂದ ದೂರ ಇಟ್ಟಿದ್ವಿ, ಅವಳು ನಮ್ಮ ಮಾತಿಗೆ ಬೆಲೆ ಕೊಟ್ಲು ಅಷ್ಟೆ. ನಿಮ್ ಮಕ್ಳು ಅವ್ರಿಗೇನಿಷ್ಟ ಇದೆಯೋ ಅದನ್ನ ಮಾಡಿದ್ದಾರೆ. ಆದ್ರೆ ಅವ್ರ ನಿರ್ಧಾರನ ನೀವು ಒಪ್ಕೊಂಡ್ರಲ್ಲ, ಅದು ಗ್ರೇಟು ಸರ್. ಹಾಗಾದ್ರೆ ನಿಮ್ ಮನೆಗೆ 2 ಸೊಸೆರು ಬಂದಿದ್ದಾಯ್ತು. ಹಿರಿ ಸೊಸೆ ಬರೋದೊಂದೇ ಬಾಕಿ. ಹೌದು, ನಿಮ್ಮ 2ನೇ ಸೊಸೆ ಏನ್ ಮಾಡ್ತಾರೆ ಸರ್? ಅವಳ ಹೆಸರು ಮೀನಾ ಅಂತ, ಸರ್ಕಾರಿ ಉದ್ಯೋಗದಲ್ಲಿದ್ದಾಳೆ. ನಮ್ಮ ಜೊತೆನೆ ಬಂದಿದ್ದಾಳೆ. ಓಹೋ, ಸರ್ಕಾರಿ ಉದ್ಯೋಗದಲ್ಲಿದ್ದಾರ? ಸೂಪರ್ ಸರ್. ನೀವು ಮನೆಗೊಬ್ರು ಸರ್ಕಾರಿ ಕೆಲಸದವ್ರು ಇರಬೇಕು. ಮತ್ತೆ 3ನೇವಳು? ಅವಳಿನ್ನೂ ಓದ್ತಾ ಇದ್ದಾಳೆ. ಅವಳು ಬೇರೆ ಯಾರು ಅಲ್ಲ, ನನ್ ಸ್ವಂತ ಅಣ್ಣನ ಮಗಳೇ. ಅಯ್ಯೋ ಹೌದಾ? ಆಹಾ, ಅಣ್ಣನ್ ಮಗಳನ್ನ ಸೊಸೆ ಮಾಡ್ಕೊಳ್ಳೋದಂದ್ರೆ ಅದೊಂಥರ ಅದೃಷ್ಟ ಬಿಡಿ. ಆದ್ರೆ ನಮಗೂ ನಮ್ಮ ಅಣ್ಣನ ಮನೆಯವ್ರಿಗೂ ಸ್ವಲ್ಪ ಆಗಲ್ಲ. ಅಯ್ಯೋ, ಸಂಬಂಧ ಅಂದ್ಮೇಲೆ ಕ್ಲೇಶ ಕಲಹ ಇದ್ದೇ ಇರುತ್ತೆ. ಅದಕ್ಕೆ ಯಾರು ಏನ್ ಮಾಡಕ್ಕಾಗುತ್ತೆ ಬಿಡಿ. ಏನ್ ಇವ್ರು ಏನ್ ಹೇಳಿದ್ರು ಒಪ್ಕೊಂತಿದಾರಲ್ಲ. ಇವ್ರು ಆಡೋದ್ ನೋಡಿದ್ರೆ ಒಂಥರ ಅನುಮಾನ ಬರುತ್ತೆ. ಅತಿ ಒಳ್ಳೆತನ ತೋರಿಸ್ತಾ ಇದ್ದಾರೆ. ಇಲ್ಲಿವರೆಗೂ ನಾವು ಎಷ್ಟು ಸಂಬಂಧ ನೋಡಿದ್ರು ನಿಮ್ ತರ ನಮ್ಮನ್ನ ಅರ್ಥ ಮಾಡ್ಕೊಂಡವರು ಯಾರೂ ಸಿಗ್ಲೇ ಇಲ್ಲ ನೋಡಿ. ಈಗಿನ ಕಾಲದಲ್ಲೂ ನಿಮ್ಗೆ ಇಷ್ಟೊಂದು ವಿಶಾಲವಾದ ಮನಸ್ಸಿದೆಯಲ್ಲ, ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ. ಒಳ್ಳೆತನಾನೇ ಅಲ್ವಾ ಸರ್ ನಮ್ಮನ್ನ ಕಾಯೋದು? ನಾವೇನಾದ್ರೂ ಒಳ್ಳೇದ್ ಮಾಡಿದ್ರೆ ಅದು ನಮ್ಮ ಮಕ್ಕಳನ್ನ ಕಾಯುತ್ತೆ ಅನ್ನೋ ಒಂದು ಸ್ವಾರ್ಥ ಅಷ್ಟೇ. ನಮ್ಮ ಮಗಳು ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕು. ಅವಳಿಂದ ಅವಳು ಹೋಗೋ ಮನೆಗೆ ಒಳ್ಳೇದಾದ್ರೆ ಆಯ್ತು, ನಮ್ಗಿನ್ನೇನು ಬೇಡ. ನೀವಿಬ್ರು ಮಾತಾಡ್ತಿರೋದ್ ನೋಡ್ತಿದ್ರೆ ಒಬ್ರಿಗೊಬ್ರಿಗೆ ಈ ಸಂಬಂಧ ಒಪ್ಪಿಗೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನ್ ಹೇಳ್ತೀರಾ? ಮೇಡಮ್, ನಮಗಂತೂ ಈ ಸಂಬಂಧ ಒಪ್ಪಿಗೆ ಆಗಿದೆ. ನಾವು ಮಾಧವನಿಗೆ ಯಾವ ಥರ ಸಂಬಂಧ ಬೇಕು ಅಂತ ಆಸೆ ಪಡ್ತಾ ಇದ್ವೋ ಅದೇ ಥರ ಸಂಬಂಧ ಸಿಗ್ತಾ ಇದೆ. ನಮ್ದೇನು ಅಭ್ಯಂತರನೇ ಇಲ್ಲ. ದಾಟ್ಸ್ ಗ್ರೇಟ್. ಮೇಡಮ್, ನೀವೇನ್ ಹೇಳ್ತೀರಾ? ಹೇಳಕ್ ಏನಿದೆ ಮೇಡಮ್, ನಾವು ಅಷ್ಟೇ. ನಾವ್ ಹೇಗ್ ಬಯಸಿದ್ವೋ ಅಂತ ಸಂಬಂಧನೇ ಸಿಕ್ಕಿದೆ. ನಮ್ದು ಒಪ್ಪಿಗೆ ಇದೆ. ನಿಮ್ ಮಗಳು ಕೂಡ ಒಪ್ಪಿಗೆ ಸೂಚಿಸ್ಬೇಕಲ್ವಾ ಮೇಡಮ್? ಪ್ರಿಯಾ, ಹೇಳಿ, ನಿಮ್ಗೆ ಮಾಧವ್ ಅವರು ಒಪ್ಪಿಗೆನಾ?
ಮಗಳೇ ಹೇಳಮ್ಮ, ನಿನ್ನೆ ಕೇಳ್ತಾ ಇರೋದು. ಮೇಡಮ್, ನಾವು ಅವಾಗಲೇ ಹೇಳಿದ್ವಲ್ಲ, ಅವಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ಅವಳನ್ನೇನು ಕೇಳೋದೇ ಬೇಡ, ನಮ್ ನಿರ್ಧಾರನೇ ಅವಳ ನಿರ್ಧಾರ. ಹಾಗಲ್ಲ ಸರ್, ಬಾಳಿ ಬದುಕ್ಬೇಕಾಗಿರೋದು ಅವರು. ಮದುವೆ ಅನ್ನೋದು ಬಲವಂತ ತುತ್ತಾಗಿರ್ಬಾರ್ದು, ಮನಸ್ಸಿಂದ ಬರುವಂತ ನಿರ್ಧಾರ ಆಗಿರ್ಬೇಕು. ಪ್ರಿಯಾ, ಯಾವುದೇ ಒತ್ತಾಯ ಇಲ್ಲ, ಹೇಳಿ, ನಿಮಗೆ ಮಾಧವ್ ಅವರು ಒಪ್ಗೆನಾ? ಮಗಳೇ, ಅವ್ರು ಕೇಳ್ತಾ ಇದಾರಲ್ಲ, ಉತ್ತರ ಕೊಡಮ್ಮ. ಹುಡುಗ ಒಪ್ಗೆನಾ? ಮಾಧವ್, ಈಗ ನಿಮ್ ಸರ್ದಿ, ನೀವೇನ್ ಹೇಳ್ತೀರಾ? ಮೇಡಮ್, ನಮ್ಮನೇಲೂ ಅಷ್ಟೇ. ನನ್ನ ಮಗ ನನ್ನ ಮಾತನ್ನು ಯಾವತ್ತೂ ತೆಗೆದು ಹಾಕೋದಿಲ್ಲ. ಆದರೂ ನೀವು ಕೇಳ್ತಾ ಇದ್ದೀರಾ ಅಂತ ನಾನು ಅವನ ಬಾಯಿಂದಾನೆ ಹೇಳಿಸ್ತೀನಿ. ಮಾಧವ, ಹೇಳು, ಹುಡುಗಿ ನಿಂಗೆ ಒಪ್ಗೆನಾ? ಅದ್ಭುತನೇ ಇದು. ಇವತ್ತು ನಮ್ ಈ ವೇದಿಕೆಗೆ ಬಂದು ಎರಡೂ ಕುಟುಂಬಗಳು ಪರಸ್ಪರ ಮಾತಾಡಿ ಈ ಮದ್ವೆಗೆ ಒಪ್ಕೊಳ್ತಾ ಇದ್ದೀರಾ. ನಮ್ ಕಾರ್ಯಕ್ರಮದ ಸದುದ್ದೇಶನೇ ಇದಲ್ವಾ? ನನಗಂತೂ ತುಂಬಾ ಖುಷಿ ಆಗ್ತಿದೆ. ದೊಡ್ಡೋರು ಹೇಳೋ ಹಾಗೆ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರತ್ತೆ ಅನ್ನೋದು ಎಷ್ಟು ಸತ್ಯನೋ, ಈ ನಮ್ಮ ಮದುವೆ ಮೇಳದಲ್ಲಿ ನಿಶ್ಚಯ ಆಗಿರತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ನನ್ನ ಮಗ ಮಾಧವಂಗೆ ಮದುವೆ ಮಾಡಕ್ಕೆ ತುಂಬಾ ಪ್ರಯತ್ನ ಪಟ್ವಿ. ಆ ಪ್ರಯತ್ನದಲ್ಲೇ ನಾವು ಈ ಮೇಳಕ್ಕೆ ಬಂದಿದ್ದು. ಇಲ್ಲೂವೇ ಮಾಧವಂಗೆ ತಕ್ಕನಾದ ಹುಡುಗಿ ಸಿಗ್ತಾಳೆ ಅನ್ನೋ ನಂಬಿಕೆ ಅಷ್ಟಾಗಿರ್ಲಿಲ್ಲ ನನಗೆ. ಆದರೆ ನಮಗೆ ಬೇಕಾಗಿರೋ ಹುಡುಗಿ ಸಿಕ್ಬಿಟ್ಲು. ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ. ನೀವು ಬರೀ ಮೇಳ ಮಾಡ್ತಾ ಇಲ್ಲ ಮೇಡಮ್, ಒಂದು ಮನೆ ತುಂಬಿಸ್ತಾ ಇದ್ದೀರಾ, ಒಬ್ಬ ತಂದೆ ಭಾರ ಇಳಿಸ್ತಾ ಇದ್ದೀರಾ. ಎರಡು ಕುಟುಂಬಗಳನ್ನ ನೀವು ಒಂದು ಮಾಡ್ತಾ ಇದ್ದೀರಾ. ಇಂಥ ಮೇಳಗಳು ಸಾಕಷ್ಟು ಬರಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಂದಕುಮಾರ್ ಅವರೇ. ನಿಮ್ ಈ ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮೇಲೆ ಹೀಗೆ ಇರ್ಲಿ. ಎರಡೂ ಕುಟುಂಬದವರು ಆದಷ್ಟು ಬೇಗ ಮಾತಾಡ್ಕೊಂಡು ಮುಂದಿನ ಶಾಸ್ತ್ರಗಳ ಕಡೆ ಗಮನ ಕೊಡಿ. ಮಾಧವ್, ಪ್ರಿಯಾ, ಇಬ್ರು ನನ್ನನ್ನ ಮದ್ವೆ ಕರೆಯೋದು ಮಾತ್ರ ಮರಿಬೇಡಿ. ಏನು ಅಂದ್ರಿ? ನಾನು ಡಬ್ಬನಾ? ಆ ನಿತ್ಯ ಮಾತ್ರ ಸೂಪರಾ? ನಾನು ಅವಳ ಮುಂದೆ ಕಾಂಜಿ ಪಿಂಜಿನ? ನನ್ ಮೇಲೆ ನಿಮಗೆ ದ್ವೇಷ ಇರ್ಬೋದು, ಅದೇ ಟ್ಯಾಲೆಂಟ್ ಅಂತ ಬಂದಾಗ ಈ ದ್ವೇಷ, ಅಸೂಯೆ ಎಲ್ಲ ಸೈಡ್ ಅಲ್ಲಿ ಇಟ್ಟು ನಿಜವಾದ ಟ್ಯಾಲೆಂಟ್ ಗೆ ಸಪೋರ್ಟ್ ಮಾಡ್ರು. ನೀವ್ ಯಾರು ಅವಳು ಬೆಸ್ಟ್ ನಾನ್ ವರ್ಸ್ಟ್ ಅಂತ ಜಡ್ಜ್ ಮಾಡಕ್ಕೆ? ನೀವು ಬೇಕಾದ ಹೇಳ್ಕೊಳ್ಳಿ, ಈ ನಾಟಕದಲ್ಲಿ ನಾನ್ ಮಾಡೇ ಮಾಡ್ತೀನಿ. ನನ್ ಕಲೆನ ಫಸ್ಟ್ ದಿನ ನೀವೇ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತೀರಾ. ಆಮೇಲೆ ನಾಟಕಕ್ಕೆ ಫಸ್ಟ್ ಪ್ರೈಸ್ ಬರುತ್ತಲ್ಲ, ಅವಾಗ ಹಲ್ಕ್ ಇಟ್ಕೊಂಡು ಹೀ ಅಂತ ನಮ್ಮ ಅಮ್ಮಗೆ ಫಸ್ಟ್ ಪ್ರೈಸ್ ಬಂತು, ನಮ್ ಫ್ರೆಂಡೇ, ನಮಗ್ ಗೊತ್ತಿರೋ ಹುಡುಗಿನೇ ಅಂತ ಬೇರೆ ಕಾಲೇಜ್ ಮುಂದೆ ಬಿಲ್ಡಪ್ ತಗೊಳ್ತೀರಾ. ಹೋಗ್ರ ಇಲ್ಲಿಂದ. ಅದೆಲ್ಲ ಹಂಗಿರ್ಲಿ, ನೀನೇನಿಲ್ಲಿ ವಲ್ಲಭ ಮನೇಲಿ ನೀನೇನ್ ಮಾಡ್ತಾ ಇದ್ಯಾ? ಏ, ನೀನೇನೋ ಸುಮ್ಮನೆ ನಿಂತಿದ್ಯಾ? ಇವಳ ಕಿಲ್ಲಿದ್ದಾಳೆ, ಏನ್ ನಡೀತಿದೆ ಇಲ್ಲಿ? ಅದು ಮಗ, ಕಾಮ್ ಡೌನ್. ಅದು ಏನು ಅಂದ್ರೆ, ಕಾಲೇಜಿಗೆ ಇವತ್ತು ಬರಕ್ಕಾಗ್ಲಿಲ್ವಲ್ಲ, ಆ ಫೆಸ್ಟ್ ಬೇರೆ ಹತ್ರ ಬರ್ತಾ ಇದೆ. ಅದು ಅಲ್ಲದೆ ಈ ಕರಿಬೇಕು ಏನು ಪ್ರಾಕ್ಟೀಸೇ ಮಾಡಿರ್ಲಿಲ್ಲ. ಒಂದು ಡೈಲಾಗು ನೆಟ್ಟು ಹೇಳಕ್ ಬರಲ್ಲ ಇವಳಿಗೆ. ಶ್ರೀದೇವಿ ಸರ್ ಬೇರೆ ನನಗೆ ಹೇಳ್ಬಿಟ್ಟಿದ್ದಾರೆ, ಅಮೂಲ್ಯನ ಸ್ವಲ್ಪ ಟ್ರೈನ್ ಮಾಡು ಅಂತ. ಹೀಗೆ ಫ್ರೀ ಟೈಮ್ನೆಲ್ಲ ನೀವು ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳಿದ್ರು. ಹಾಗೆ ಇವಳು ಮನೆ ಎದುರುಗಡೆನೆ ಅಲ್ವಾ ಇರೋದು, ನಮ್ಮ ಮನೇಲೂ ಯಾರು ಇರ್ಲಿಲ್ಲ, ಅದಕ್ಕೆ ಮನೆಗೆ ಬಾ ಪ್ರಾಕ್ಟೀಸ್ ಮಾಡೋಣ ಅಂತ ಕರ್ಸ್ಕೊಂಡೆ. ಹಾ ಹೌದೌದು, ನೀವು
ಬಂದಾಗ ನಾವಿಬ್ರು ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಮಗ ಒಂದ್ ಹೇಳು, ನಾವ್ ಬಂದಾಗಿಂದನೂ ಇವಳು ಇಲ್ಲೇ ಇದ್ಲು, ಆದ್ರೂ ನೀನ್ ನಮ್ಮ ವಿಷಯ ಮುಚ್ಚಿಟ್ಟಿದ್ಯಾ ಯಾಕೆ? ಮುಚ್ಚಿಡ್ಬೇಕು ಅಂತ ಎಲ್ಲ ಏನಿಲ್ಲ ಮಗ, ಅದು ನನ್ನ ಮತ್ತೆ ಈ ಕರಿಬೇಕುನ ಒಟ್ಟಿಗೆ ನೋಡಿದ್ರೆ ನೀವು ಆಮೇಲೆ ಏನೇನೋ ಅನ್ಕೊಳ್ತೀರಾ, ಅದೆಲ್ಲ ನನ್ಗೆ ರೂಮರ್ಸ್ ಇಷ್ಟ ಆಗಲ್ಲ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನನ್ ಇವಳು ಮೂತಿ ಅಂದ್ರೇನೆ ಆಗಲ್ಲ, ಏನೋ ನಾಟಕಕ್ಕೋಸ್ಕರ, ನಮ್ ಕಾಲೇಜ್ಗೋಸ್ಕರ, ಶ್ರೀದೇವಿ ಸರ್ಗೋಸ್ಕರ ಅದಕ್ಕೆ ಮಾಡ್ತಿರೋದು. ನೀವಿಬ್ರು ನಾಟಕದ ಪ್ರಾಕ್ಟೀಸ್ ಮಾಡ್ತಿದ್ದೀರೋ ಅಥವಾ ನಮ್ಮ ಮುಂದೆನೆ ನಾಟಕ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಮಗ? ಏನೋ ಮಗ, ಇಷ್ಟು ವರ್ಷ ಫ್ರೆಂಡ್ಶಿಪ್, ಸ್ಕೂಲಿಂದ ನನ್ನ ನೋಡ್ತಾ ಇದ್ಯಾ, ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಹರ್ಟ್ ಮಾಡ್ಬಿಟ್ಟೆ ಮಗ, ನೀನು ಹರ್ಟ್ ಮಾಡ್ಬಿಟ್ಟೆ. ಬ್ಯಾಟ್ರೆ ಏನೋ ನಿಂದು ವಲ್ಲಭ ಹೇಳ್ತಾ ಇಲ್ವಾ ಇರೋ ವಿಷಯನ? ಮಗ ನೀನು ಈ ಮನೆಗೆ ಬೇರೆ ಹುಡುಗಿನ ಕರ್ಕೊಂಡ್ ಬಂದಿದ್ರೆ ನಮ್ಮಿಬ್ರಿಗೂ 100% ಅನುಮಾನ ಇರುತ್ತೋ, ಆದ್ರೆ ಅಮೂಲ್ಯನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ನಮ್ಗೆ 100% ಗ್ಯಾರಂಟಿ ಇದೆ ಮಗ. ಥ್ಯಾಂಕ್ ಯು ಮಗ, ನೀನಾದ್ರೂ ನಂಬಿಕೆ ಅಲ್ಲ, ಥ್ಯಾಂಕ್ ಯು ಕಣ. ಏಯ್ ಏನ ಇನ್ನು ಇಲ್ಲೇ ಇದ್ಯಾ? ಇವತ್ತಿನ ನಾಟಕ ಟ್ಯೂಷನ್ ಮುಗೀತು, ಮಿಕ್ಕಿದೆಲ್ಲ ನಾಳೆ ಹೇಳ್ತೀನಿ, ನಿಮ್ ಮನೆಗ್ ತೊಲಗ್ತಾ ಇರೋ. ಏನಾಗ್ ನೋಡ್ತಾ ಇದ್ಯಾ? ನಡಿ. ಶಾಕುಂತಲೆ ಅನ್ಕೊಂಡ್ಬಿಟ್ಟವಳೆ ಆಫ್ ಸ್ಕ್ರೀನ್. ಮಗ ನೀವ್ ಆರಾಮಾಗಿ ಕುತ್ಕೊಳ್ರೋ, ತಿನ್ನಕ್ ಒಳ್ಳೆ ಊಟ ತಗೊಂಡ್ಬರ್ತೀನಿ, ಕುತ್ಕೊಳ್ಳಿ. ಮಗ ಒಂಚೂರು ಜಾಸ್ತಿ ಹಾಕೊಂಬ ಮಗ, ನಂಗೆ ಹೊಟ್ಟೆ ಹಸಿತಾ ಇದೆ. ರಕ್ಷಾ, ಯಾಕೆ ಹೀಗೆ ಓಡಾಡ್ತಿದ್ಯಾ? ಅದೇ ಅಣ್ಣ, ಮಾಧವಣ್ಣನ್ ಕರ್ಕೊಂಡು ಎಲ್ರು ಮೇಳಕ್ ಹೋಗಿದಾರಲ್ವಾ, ಇಷ್ಟೊತ್ತಾದ್ರೂ ಬಂದಿಲ್ಲ ಕಣೋ, ಅದೇ ವೇಟ್ ಮಾಡ್ತಿದ್ದೀನಿ. ಅಪ್ಪ ಬಂದ್ರ? ಬನ್ನಿ ಕುತ್ಕೊಳ್ಳಿ. ಏನಾಯ್ತಪ್ಪ? ಅದ್ಗೆ ನೀವಾದ್ರೂ ಹೇಳಿ, ನಮಗ್ ಹೊಸ ಅದ್ಗೆ ಸಿಕ್ಕಿದ್ರಾ? ಹಾ ರಕ್ಷಾ, ಒಂದ್ ಸಂಬಂಧ ಆಲ್ಮೋಸ್ಟ್ ಓಕೆ ಆಗಿದೆ. ಹೌದಾ? ಸೂಪರ್. ಹೌದಾ? ವಾವ್ ಮಧುವಣ್ಣ, ಸೂಪರ್ ಕಣ. ಆ ಹುಡುಗಿ ಇಷ್ಟ ಅಲ್ಲ ನಿಂಗೆ? ಚೆನ್ನಾಗಿದ್ದಾಳ? ಲಕ್ಷಣವಾಗಿದ್ದಾಳೆ. ನಾವು ಅವರು ಕೂತ್ ಮಾತಾಡಿದ್ವಿ ಕಣೋ, ಇಬ್ರಿಗೂ ಸಂಬಂಧ ಒಪ್ಪಿಗೆ ಆಗೋ ತರ ಇದೆ. ನಾಳೆ ನಾಡಿದ್ರಲ್ಲಿ ಯಾವತ್ತಾದ್ರೂ ನಾವ್ ಹೆಣ್ಣು ನೋಡಕ್ ಹೋಗ್ಬೇಕು, ಆಮೇಲೆ ಸಂಬಂಧ ಪಕ್ಕ ಆಗತ್ತೆ. ಅವ್ರು ಮಾತಾಡೋದೆಲ್ಲ ನೋಡಿದ್ಮೇಲೆ ನನಗಂತೂ ಒಂದು ನಂಬಿಕೆ ಬಂತು, ಈ ಸಂಬಂಧ ಖಂಡಿತ ಆಗೇ ಆಗತ್ತೆ ಅಂತ. ಹೌದು, ಹುಡುಗಿ ಅಪ್ಪ ಅಮ್ಮನೂ ಅಷ್ಟೇ ಎಷ್ಟ್ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬಾ ಒಳ್ಳೆ ಜನ ಅನ್ಸುತ್ತೆ. ಹುಡುಗಿನೂ ಅಷ್ಟೇ, ನಮ್ ಮಾಧವನ್ ಹಾಗೆ ತುಂಬಾ ಮುಗ್ದೆ ಅಲ್ವೇನೆ ಮೀನಾ? ಹೌದು ಅತ್ತೆ, ಪ್ರಿಯಾ ಅವರು ಭಾವಂಗ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ, ನನಗೂ ಇಷ್ಟ ಆದ್ರು. ಓಹೋ, ಅದಕ್ಕೆ ಹೆಸರು ಪ್ರಿಯಾನ? ಮಾಧವ ಪ್ರಿಯ ಹೆಸರೇ ಇಷ್ಟು ಮುದ್ದಾಗಿದೆ. ಇನ್ ಇವ್ರ ಜೋಡಿ ಎಷ್ಟು ಮುದ್ದಾಗಿರುತ್ತೋ ಏನೋ. ನಾನು ಅತ್ಗೆನ ನೋಡಕ್ ಕಾಯ್ತಾ ಇದ್ದೀನಿ. ರಕ್ಷಾ, ಈಗ್ಲೇ ಅತ್ಗೆ ಅಂತ ಹೇಳ್ಬೇಡ್ವೆ, ಮೊದ್ಲು ಮದ್ವೆ ನಿಶ್ಚಯ ಆಗ್ಲಿ. ನಿನ್ಗಿನ್ನೂ ಆ ವಿಷಯದಲ್ಲಿ ಅನುಮಾನನ ಗಿರಿಜಾ? ನನಗಂತೂ ನಂಬಿಕೆ ಇದೆ, ಈ ಸಂಬಂಧ ಖಂಡಿತ ಮುಂದುವರಿಯುತ್ತೆ ಅಂತ.